Hi you guys, good morning. Finally engagement week ಬಂದೈತಿ. ಇವತ್ತು ಮಂಡೇ. ನಾಳೆ ನೈಟ್ ಆಲ್ರೆಡಿ ಅತುಲ್ ಬಿಡ್ತಿರ್ತಾರ. 11 ಗಂಟೆಗೆ ಬಿಡಾತಾರ ಅವ್ರ ನೈಟ್. 16 hours ಜರ್ನಿ ಮುಗಿಸ್ಕೊಂಡು ಅವ್ರು ರೀಚ್ ಆಗ್ತಾರ ವೆನ್ಸ್ಡೇ ಅರೌಂಡ್ 4 PM. ಸೊ ಅತುಲ್ ಬ್ಯಾಂಗ್ಳೂರ್ ಅಂತ ಬರತಾರ, ಅವ್ರ ಕೇರಳ ಅಂತ ಬರತಾರ. ನಾವು I am like excited, like bhal excitement avatati. And ಬೆಳಗ್ಗೆ 8:10 ನಿಮಿಷ ಐತಿ. ಸೊ ಫಸ್ಟ್ ಜಿಮ್ಮಿಗೆ ಹೋಗಿ ಬಂದ್ಬಿಡೋಣ ಅಂತ ಅದೊಂದು ಕೆಲಸ ಮುಗಿಸ್ಕೊಳೋ. ಆ್ಯಂಡ್ ಇವತ್ತು ಕಂಪ್ಲೀಟ್ ವ್ಲಾಗ್ ಮಾಡ್ತಿರ್ತೀನಿ ನಾನು. ಆ್ಯಂಡ್ ಏನು ಅಪ್ಡೇಟ್ ಅಂದ್ರೆ ನಮ್ಮ ಮಮ್ಮಿ ಪೂಜಾರಿ ಕಡೆ ಹೋಗಾರ, ಅವ್ರದ್ದು ಏನು ಅಪ್ಡೇಟ್ ಐತಿ ಅಂತ ಕೇಳೋಣ. ಸೊ ಇವತ್ತಿನ ಪ್ಲಾನ್ ನಾ ಸ್ಟೇಗೆ ಹೋಗಿ ಬುಕ್ ಮಾಡೇವಿ ನಾವು ಆಲ್ಮೋಸ್ಟ್ ಅವರಿಗೆಲ್ಲ ರೂಮ್ಸ್. ಸೊ ಅಲ್ಲಿಂದ ಒಂಚೂರು ಎಕ್ಸ್ಟೆಂಡ್ ಮಾಡ್ಬೇಕು ಒಬ್ರಿಬ್ಬರಿಗೆ. ಅದು ಮಾಡ್ಕೊಂಡು ಮತ್ತೇನು ಕೆಲಸ ಐತಿ, ನಮ್ಮ ಮಮ್ಮಿದೆಲ್ಲ ಹೇರ್ ಮೇಕ್ ಓವರ್ ಐತಿ. ನಮ್ಮ ಮಮ್ಮಿ ಹೇರ್ ಕಲರ್ ಮಾಡ್ಕೊಂಡಿಲ್ಲ, ಹೇರ್ ಕಟ್ ಮಾಡಿಸ್ಕೊಂಡಿಲ್ಲ, ಭಾಳ ದಿನ ಆತ. ಅದ್ ಮುಗಿಸೋಣ, ನಾನು ಕೆಲಸ ಮಾಡಿಸ್ಕೋಬೇಕು. ಸೊ ದಟ್ಸ್ ದ ಪ್ಲಾನ್. ಪಟ್ನ ರೆಡಿ ಆಗ್ತೇನೆ, ಜಿಮ್ಮಿಗೆ ಹೋಗೋಣ, ವರ್ಕ್ಔಟ್ ಮಾಡಿ ಆಮೇಲೆ ಡೇ ಸ್ಟಾರ್ಟ್ ಮಾಡೋಣ ಅಂತ. ಯಾರು ಭಟ್ರಿ ಇವ್ರು? ಎಲ್ಲಿ? ಎಷ್ಟಕ್ಕೆ ಬರ್ತಾರ? ಟೈಮ್ ಏನು? 9:10. ನಮ್ಮ ಮಮ್ಮಿ ಕರೆಕ್ಟ್ ಟೈಮಿಂಗ್ ಅದಾರ 8:45. ಜಿಮ್ಮಿಗೆ ಹೋಗೋಣ ಅಂತ ಸ್ವಲ್ಪ ಚಾ ಕುಡ್ದು ಹೋಗೋಣ. ಏನದು? ಗಣಪತಿ ಇಷ್ಟು ಕೊಟ್ರೆ ಏನೇನಿದೆ ಅದ ಅವ್ರ ಹುಡುಗರ ಕಡೆನು ಏನ್ ಕೊಡ್ಬೇಕು ಅದೆಲ್ಲ ನಮಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ. ಸೊ ಭಟ್ರು ಅವರೆಲ್ಲ ಕೊಟ್ಟಿಲ್ಲ. ಅವ್ರ ಅಲ್ಲಿಂತ್ರ ಬರತ್ತಲ್ಲ, ಸೊ ನಾವೆಲ್ಲ ರೆಡಿ ಮಾಡಿಡಾತವಿ. ಅವ್ರದ್ದು ಬಂದ್ ಮಾಡೋದಷ್ಟೇ. ಅವ್ರು ಕೇಳಾತಾರ ಲೈಕಿನು ಏನೇನ್ ಮಾಡ್ಬೇಕು, ಏನ್ರ ತಂಬುಲ ತಗೊಂಡ್ ಬರ್ಬೇಕು, ನಿಮಗ್ ಸಾರಿ ತಗೊಂಡ್ ಬರ್ಬೇಕು, ಅವ್ರಿಗೆ ಸಾರಿ ತರ್ಬೇಕು. ಅದಕ್ಕಂದ್ರೆ ಏನೂ ಇಲ್ಲ, ನೀವ್ ಬರೋದಷ್ಟ. ಅವ್ರಿಗೆ ಹೆಂಗ ಅನ್ಸತ್ತೈತಿ ಅಂದ್ರೆ ಏನೋ ಮಿಸ್ ಔಟ್ ಮಾಡತ್ತಾರ, ಅವ್ರ ಕಡೆ ಇದ್ರ ಅವ್ರು ಏನು ಮಾಡಾತಿಲ್ಲ ಅಂತ ಕೇಳತ್ತಾರ. ಅವ್ರು ತರ್ಬೇಕಿಷ್ಟು ಕೊಟ್ರೆ ರೊಕ್ಕ ಕೊಟ್ರೆ ತೊಗೊಂಡ್ಬರ್ತೀವಿ, ದುಡ್ಡು ಕೊಟ್ರೆ ದುಡ್ಡು ಕೊಡ್ಬೇಕು, ನಾವ ಮಾಡೋಣ ಅಂತ. ನಾವ್ ಹೋಗ್ತೇವಲ್ಲ ನೆಕ್ಸ್ಟ್ ಇಯರ್ ಮದ್ವಿಗೂ, ಸೊ ಅವ್ರು ಅವಾಗ ಎಲ್ಲಾರು ಮಾಡ್ತಾರೆ. ಹೇಳ್ತೇನೆ. ಹೊಯ್ಸಳ್ನಾಗ ಬುಕ್ಕಿಂಗ್ ಮಾಡಿದ್ವಿ ನಾವು ಮಣಿಕಂಠ ಫಾರ್ಮ್ ಹೌಸ್ಲಿ. ಇದು ಒಂದು 20 minutes ಆಗ್ಬೋದು ಗಾಡಿನಾಗ, ನಂಗೆ ಗೊತ್ತಿಲ್ಲ, ಒಂದು 15-20 minutes ಆಗ್ತೈತಿ. ಸೊ ಎಲ್ಲರದ್ದು ಕಾರ್ ಇರ್ತೈತಿ, ಬಸ್ ಇರ್ತೈತಿ. 2 days ಬುಕ್ ಮಾಡೇವಿ, 27th ಆ್ಯಂಡ್ 28th. ಬಿಕಾಸ್ 29th ಮಲಗ್ತಾರ ಅವ್ರು, ಆ್ಯಂಡ್ 28th ಈವ್ನಿಂಗ್ ಬಿಡ್ತಾರಲ್ಲ, ಸೊ ರೂಮ್ಸ್ ಬೇಕಾಗ್ತಾವ. ಆ್ಯಂಡ್ ಸ್ವಲ್ಪ ಜನ 26th ಬರತ್ತಾರ. ನಮ್ಗೆ ಅರೌಂಡ್ 1400 ಪರ್ ರೂಮ್ ಬಿತ್ತು. ಸೊ ಒಂದು 10-12 ಮಾಡೇವಿ. ಸೊ ಅತುಲಿನ ಫ್ಯಾಮಿಲಿ ಅವ್ರ ಫ್ರೆಂಡ್ಸ್ ಎಲ್ಲರೂ ಕಂಪ್ಲೀಟ್ಲಿ ಇಲ್ಲೇ ಇರ್ತಾರೆ. ಅತುಲಿನ ಫ್ಯಾಮಿಲಿ ಏನೈತಿ, ಐ ಮೀನ್ ಅತುಲ್ ಅವ್ರ ಮಮ್ಮಿ ಡ್ಯಾಡಿ ಮತ್ತು ಅವ ಏನಿದಾರೆ ಫಾರ್ಮ್ ಹೌಸ್ನಾಗ ಇರ್ತಾರೆ. ಅವ್ರದ್ದು ಇನ್ನೊಂದು ಸ್ವಲ್ಪ ಕಸಿನ್ಸ್. ನಾವು ಎಲ್ಲ ಫಾರ್ಮ್ ಹೌಸ್ನಾಗ ಇರ್ತೇವೆ, ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಸಿ. ಸೊ ದಟ್ ಈಸ್ ದ ಪ್ಲ್ಯಾನ್. ನಂದು 1-2 ರೂಮ್ ಎಕ್ಸ್ಚೇಂಜ್ ಮಾಡಬೇಕಾಗೈತಿ, ಅಂದರೆ 26th. ಸೊ ಅದಕ್ಕೆ ಬಂದೇನೆ ಇಲ್ಲಿ ಕೇಳಕ್ಕೆ. ರೂಮ್ ಹಂಗೆ ನೋಡ್ಕೊಂಡು ಹೋಗ್ಬಿಡೋಣ, ಯಾರ ತೋರಿಸ್ತಾರೆ. ನಾನು ನೋಡಿಲ್ಲ, ನಮ್ಮ ಮಮ್ಮಿನ ಬಂದೆ ಒಂದು 10,000 ಕೊಟ್ಟು ಬುಕಿಂಗ್ ಮಾಡಿ ಹೋಗಾರ. ಸೊ ದಟ್ ಈಸ್ ದ ಪ್ಲಾನ್. ಇವತ್ತು ಇನ್ನೊಂದೇನು ಕೆಲಸ ಉಳಿದೈತಿ ಅಂತಂದ್ರೆ, ನಾವು ಅತುಲ್ ಅವ್ರ ಫ್ಯಾಮಿಲಿಗೆ ಏನು ಗಿಫ್ಟ್ಸ್ ಕೊಡ್ಬೇಕಂತಿದ್ದೇವಿ. ಸ್ಪೆಷಲಿ ಹೆಣ್ಮಕ್ಳು ಯಾರ್ಯಾರು ಬರತ್ತಾರ ಅವ್ರಿಗೆ ಸ್ಯಾರೀಸ್ ಕೊಡ್ಬೇಕಂತಿದ್ದೇವಿ. ಅದ್ರದ್ದು ಟ್ಯಾಗ್ಸ್ ಎಲ್ಲ ತೆಗೆದು ಯಾರ್ಯಾರಿಗೆ ಏನೇನು ಕೊಡ್ಬೇಕಂತ ಡಿಸೈಡ್ ಮಾಡೋಣ. ಸೊ ನಾವು ಸೆಕೆಂಡ್ ಇವೆಂಟಿಗೆ ಪೇಸ್ಟಲ್ ಕಲರ್ ಸ್ಯಾರೀಸ್ ಹಾಕೊಳತ್ತೇವೆ. ಸೊ ಎಲ್ಲರೂ ಪೇಸ್ಟಲ್ ಆಲ್ರೆಡಿ ತೊಗೊಂಡ್ಬಿಟ್ಟಾರ. ಸೊ ಅತುಲ್ ಅವ್ರ ಮಮ್ಮಿ ಕೇಳಿ ಲೈಕ್ ರಿಪೀಟ್ ಆಗ್ಬಾರ್ದಲ್ಲ ಕಲರ್ಸ್. ಸೊ ಅದ್ರ ಸಂಬಂಧ ಕೇಳಿ ಡಿಸೈಡ್ ಮಾಡೇವಿ ಯಾರ್ಯಾರಿಗೆ ಏನೇನು ಕೊಡೋದಂತ. ಒಂದು 8 ಸಾರಿ ತೊಗೊಂಡು ಬಂದಿದ್ವಿ ಕಾಂಚನ್ ಇಂತ್ರ. ಅರೌಂಡ್ 3000 ಬಜೆಟ್ ಇತ್ತು ನಮ್ದು ಪರ್ ಸಾರಿ. ಸೊ ಅದ್ರನಾಗ ಸ್ವಲ್ಪ ಫ್ಯಾನ್ಸಿ ಸ್ಯಾರೀಸ್, ಸ್ವಲ್ಪ ಸಿಲ್ಕ್ ಸ್ಯಾರಿ ಟೈಪ್ ಏನಿದಾವಲ್ಲ ಅದು ತೊಗೊಂಡು ಬಂದೇವಿ. ಆಕ್ಚುಲಿ ನಮ್ಮ ಅಮ್ಮ ಕರ್ಕೊಂಡು ಹೋಗಿರ್ಲಿಲ್ಲ, ನಾನು ಸಂಗೀತ ಹೋಗಿ ಸೆಲೆಕ್ಷನ್ ಮಾಡ್ಕೊಂಡು ಬಂದಿದ್ವಿ. ಸೊ ಫಸ್ಟ್ ಒಂದು ತೋರಿಸ್ತೀನಿ. ಸ್ವಲ್ಪ ಪೈಠನಿ ಅಂತ ಅಂತಾರಲ್ಲ ಅದ್ರ ಟೈಪ್ ಬಂದೈತಿ. ಅರೌಂಡ್ 3200 ಐತಿದೆ. ಸೊ ಈ ಟೈಪ್ ಕಾಣಿಸ್ತೈತಿ. ಸೊ ಸ್ವಲ್ಪ ಇಬ್ಬರು ಜನ ಯಾರು ದೊಡ್ಡವ್ರು ಇದಾರಲ್ಲ ಅವ್ರಿಗೆ ಸಿಲ್ಕ್ ಟೈಪ್ ಇದಾವ, ಉಳ್ಕಿದವ್ರಿಗೆಲ್ಲ ಫ್ಯಾನ್ಸಿ ಸ್ಯಾರೀಸ್ ಇದಾವ. ಸೊ ಏನ್ ಕೆಲಸ ಮಾಡ್ಬೇಕಂತಂದ್ರೆ ಟ್ಯಾಗ್ ತೆಗಿಬೇಕು ಅಂಡ್ ಇದು ಬರಿಬೇಕು, ಏನಂತಾರ ಹೆಸರು ಬರಿಬೇಕು. ಸೊ ಅವತ್ತು ಕನ್ಫ್ಯೂಷನ್ ಆಗ್ಬಾರ್ದು ಯಾರ್ಯಾರಿಗೆ ಏನೇನು ಕೊಡ್ಬೇಕಂತ. ಸೊ ಇದು ಹೆಂಗೆ ತೆಗಿತಾರಮ್ಮ ಟ್ಯಾಗ್? ಸೊ ಇಷ್ಟು ಬಂತ. ಸೊ ಇದೊಂದು ಬ್ಲೂ ಕಲರ್ ಸ್ಯಾರಿ ತಗೊಂಡೇವಿ. ಸೊ ಯಾ ಹೆಸರು ಬರೆಯೋಣ. ಫಸ್ಟ್ ನಂಬರ್ 1 ಅಂತ ಹಾಕಿರ್ತೇನೆ. ಅವ್ರವ್ರು ಯಾರ್ಯಾರು ಅಣ್ಣ ತಮ್ಮಂದಿರಿಂದ ಏನೇನೈತಿ ಅದ್ರ ಡಬ್ಬದ ಹೆಸರು ಹಾಕಿರ್ತೀನಿ. ಸೊ ಯಾ ಅವ್ರ ಕವರ್ಸು ಎಲ್ಲ ಕೊಟ್ಬಿಟ್ಟಾರ. ಸೊ ಬ್ಯಾಗ್ನ ಹಾಕಿಡೋಣ. ಇನ್ನೊಂದು ಟೈಪ್ ಫ್ಯಾನ್ಸಿ ಸ್ಯಾರಿ ತಂದೇವಿ, ಅದು ನೀವು ನೋಡಬೇಕು. ಇದು ನನ್ನ ಸಿಲೆಕ್ಷನ್ ಅದ.
ಸೊ ಯಾ, ಸೊ ಈ ಟೈಪ್ ಫ್ಯಾನ್ಸಿ ಇದಾವ. ಸ್ವಲ್ಪ ಕಾಟನ್ ಮಿಕ್ಸ್ಡ್ ಸಿಲ್ಕ್ ಟೈಪ್ ಬರ್ತೈತಿ, ಪೇಪರ್ ಗತೆ ಅನಿಸ್ತೈತಿ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಮಟೀರಿಯಲ್ ಇಸ್ ದಿಸ್. ಇದು ನೋಡ್ಬೋದ, ಲೈಕ್ ಮಸ್ಟರ್ಡ್ ಎಲ್ಲೋ ಐತಿ, ಸ್ವಲ್ಪ ಡೀಸೆಂಟ್ ಕಲರ್ ಐತಿ, ಝಟಾಕ್ ಪಟಾಕ್ ಇಲ್ಲ. ಅದ್ರ ಮೇಲೆ ಒಂಚೂರು ಸಿಲ್ವರ್ ಕಲರ್ ಡೀಟೇಲಿಂಗ್ ಐತಿ. ಸೊ ಇದ್ರನ್ಯಾಗ ಬಹಳಷ್ಟು ಕಲರ್ಸ್ ತಗೊಂಡ್ ಬಂದೇವಿ. ಒಂದು ಲೈಟ್ ಗ್ರೀನ್ ವಿತ್ ಪಿಂಕ್ ಬ್ಲೌಸ್ ಐತಿ. ಸೊ ಇದು ಸ್ವಲ್ಪ ಯಾರು ಯಂಗ್ ಇದಾರ ಅವ್ರು ಯಂಗ್ ಅವ್ರಿಗೆ ಚಲೋ ಅನಿಸ್ತೈತಿ. ಪ್ಯಾಟರ್ನ್ ಏನೈತಿ ಎಲ್ಲರಿಗೂ ಸೇಮ್ ಇದಾವೆ. ಸೊ ಇದು ನಮಗೆ ಬಿದ್ದಿದ್ದು ಒಂದು 2200 ಹಂಗೆ ಬಿದ್ದಿರ್ಬೋದು. ಸೊ ಬಹಳಷ್ಟು ಕಲರ್ಸ್ ತಗೊಂಡ್ ಬಂದೇವಿ. ಒಂದು ಕಲರ್ ಐತಿ, ಇದೊಂದು ಚೂರ್ ಲೈಟ್ ಗ್ರೀನ್ ಟೈಪ್ ಐತಿ, ಕೆಳಗೆ ತೆಗೆದಿಟ್ಬಿಡ್ರಿ ಅಂತಂದ್ರಿ. ಸೊ ಲೈಟ್ ಗ್ರೀನ್ ಟೈಪ್ ಐತಿ ಅಂಡ್ ಇದು ಲೆಮನ್ ಎಲ್ಲೋ ಬರ್ತೈತಲ್ಲ ಅದನ್ನಾಗ ವೆರೈಟಿ ಐತಿ. ಐ ಲವ್ ದಿಸ್ ಪ್ಯಾಟರ್ನ್. ಏನು ಸಾರಿ ತೆಗೆದು ನೋಡಿಲ್ಲ, ಬಟ್ ಐ ಥಿಂಕ್ ಅವ್ರ ಫ್ಯಾಮಿಲಿಗೆ ಲೈಕ್ ಆಗ್ತೈತಿ. ಸೊ ಎಲ್ಲರೂ ವರ್ಕಿಂಗ್ ವುಮೆನ್ ಇದಾರಲ್ಲ, ಸೊ ಏನಾದ್ರೂ ಸಣ್ಣದ ಇವೆಂಟ್ಸ್ ಬಂದ್ರೆ ಪಟ್ನ ಹಾಕೊಂಡು ಹೋಗ್ತಾರೆ. ಸೊ ಇದ್ರ ಮೇಲೆ ಟ್ಯಾಕ್ಸ್ ತೆಗೆದು ಪಟ್ನ ಹೆಸರು ಬರೆಯೋಣ ಅಂತ ಅದ ಟಾಸ್ಕ್ ಐತಿ ನಮ್ಗೆ. ಸೊ ಇಷ್ಟು 6 ಕಲರ್ ತಂದೇವಿ. 2 ಕಲರ್ ಏನಿದಾವೆ ಸಿಲ್ಕ್ ಟೈಪ್ ಇದಾವೆ. ಸೊ ಇಟ್ಸ್ ಜಸ್ಟ್ ಲೈಕ್ ಲೆಮನ್ ಎಲ್ಲೋ ಒಂದು ಐತಿ, ಒಂದು ಪಿಸ್ತಾ ಗ್ರೀನ್ ಐತಿ, ಮಸ್ಟರ್ಡ್ ಎಲ್ಲೋ ಐತಿ, ಇದು ಒಂದು ಟೈಪ್ ಏನೋ ಪಿಂಕಿಶ್ ಕಲರ್ ಐತಿ. ಆ್ಯಂಡ್ ದಿಸ್ ಈಸ್ ನಾಟ್ ಬ್ಲ್ಯಾಕ್, ದಿಸ್ ಈಸ್ ಸಮಥಿಂಗ್ ಲೈಕ್ ಏನೋ ಡಾರ್ಕ್ ಗ್ರೀನ್ ಐತಿ. ವಿಡಿಯೋನಾಗ ಬ್ಲ್ಯಾಕ್ ಅನ್ನಿಸ್ತಿರ್ಬೋದು, ಬಟ್ ಇಟ್ಸ್ ಗ್ರೀನ್. ಇದು ಮಸ್ತ್ ಕಲರ್. ಆ್ಯಂಡ್ ಇನ್ನೊಂದು ಲೈಟ್ ಪೇಸ್ಟಲ್ ಅಂತಾರೋ ಇಲ್ಲ ಗೊತ್ತಿಲ್ಲ ನಂಗೆ, ಬಟ್ ಅದದ್ದು ಒಂದು ಶೇಡ್ ಐತಿ. ಸೊ ಇವೆರಡು 6 ಸ್ಯಾರೀಸ್ ಇದಾವೆ. ಅದ್ರ ಜೊತೆ ದೊಡ್ಡವ್ರಿಗೆ ಏನಿದಾರಲ್ಲ ಅವ್ರಿಗೆ ಒಂದು 2 ಏನೋ ಪೈಠನಿ ಟೈಪ್ ಡಾರ್ಕ್ ಕಲರ್ಸ್ ತೊಗೊಂಡು ಬಂದೇವಿ. ಸೊ ದಿಸ್ ಇಸ್ ದ ಪ್ಲಾನ್. ಲೆಹೆಂಗಾಗ್ ನಾನು ಕ್ಯಾನ್ ಸ್ಕರ್ಟ್ ತರಿಸಿದ್ದೆ, ಬಿಕಾಸ್ ಅದು 9 kg ವೇಟ್ ಐತಿ. ಹಾಕೊಂಡ್ರೆ ಫುಲ್ ನನ್ನ ಮೇಲೆ ವೇಟ್ ಬೀಳತೈತಿ. ಸೊ ಇದ್ರ ಒಳಗ ಸೊ ಈ ಸ್ಕರ್ಟ್ ಏನೈತ್ಲ ನಾನು ಹಾಕೊಂಡಾದ್ರ ಮೇಲೆ ಲೆಹಂಗಾ ಹಾಕೋತೇನಿ. ಲೆಹಂಗಾ ಅಂತ ತೋರಿಸುದಿಲ್ಲ ನಿಮ್ಗೆ, ನೋಡೋಣ ಅಂತ. ಅಮ್ಮ ಇಲ್ಲಿ ನೋಡ್ಬಾ, ಇಲ್ಲಿ ಸ್ಕರ್ಟ್ ಮಾತಾಡ್ಕೊ. ಅಮ್ಮ ಅತ್ತುಲ ಐತಲ್ಲ, ಎಲ್ಲಿ ನಿಲ್ಬೇಕು ಅಲ್ಲಿ ನಿಲ್ಬೇಕು ಅಜ್ಜಕ್ಕೆ. ಸೊ ಇದ್ರ ಮೇಲೆ ಲೆಹಂಗಾ ಬರ್ಬೇಕು. ಅದ್ ಏನಾಗ್ತೈತಿ ಅಂತಂದ್ರ ಲೈಕ್ ಸ್ಕರ್ಟ್ ವೇಟ್ ಐತಲ್ಲ, ಸೊ ಸ್ಕರ್ಟ್ ವೇಟ್ ನನ್ನ ಮೇಲೆ ಬೀಳುದಿಲ್ಲ, ಅದು ಇದ್ರ ಮೇಲೆ ಬೀಳ್ತೈತಿ. ಅತ್ತುಲೇತಲ್ಲ ಒಂದು ಬಾಜಕ್ ನಿಲ್ಬೇಕಮ್ಮ ಆ ಕಡೆ ಸೈಡ್. ಸರಿ ಸೂಟ್ ಹಾಕ್ಬೋದು ಅನ್ಕೋತಲ್ಲ. ನೀ ಲೆಹಂಗಾ ಹಾಕೊಂಡ್ ನೋಡೋದ್ರ ಮೇಲೆ ಲೆಹಂಗಾ ಅದಿಲ್ಲ ಟ್ರೈ ಮಾಡೋಣ ಅಂತ. ಬಟ್ ಇಟ್ ಲುಕ್ಸ್ ನೈಸ್ ಅನ್ಕೋತ. ಇಲ್ಲಿಗೆ ಬರ್ತದ ಕರೆಕ್ಟ್ ಏನಿಲ್ಲ, ಅದಕ್ಕೆ ಅರೌಂಡ್ 1000 rupees ಬಿತ್ ನಂಗ. ಸೊ ಆಕ್ಚುಲಿ ಇದು ಭಾಳ ರಿಂಗ್ಸ್ ಇದಾವ. ಇದಕ್ಕ ಸ್ವಲ್ಪ ರಿಂಗ್ಸ್ ಇದ್ ತಗೊಂಡ್ರೆ ಇನ್ನು ಚೀಪಾಗಿ ಬೀಳ್ತೈತಿ, ಆಮೇಲೆ ಇಷ್ಟು ಫ್ರೀಲ್ ಇರುದಿಲ್ಲ. ಬಟ್ ಐ ಥಿಂಕ್ ಚಲೋ ಅನ್ಸದ್. ಲೈಕ್ ಅದ್ರಿಂದ ಏನ್ ಯಾರು ಸಿಂಗಲ್ ಇರ್ತಾರಲ್ಲ ಅವ್ರಿಗೆ ಅಷ್ಟ ಹಾಕೋಣ ಚಲೋ, ಇಲ್ಲಾಂದ್ರೆ ನಾವು ಅಲ್ಲಿ ನಿಲ್ಬೇಕು ಸೈಡಿಗೆ. ಸೊ ಇದೈತಿ, ಇದ್ರ ಮೇಲೆ ಲೆಹಂಗಾ ಹಾಕೊಂಡು ನೋಡೋಣ ಹೆಂಗ ಅನಿಸ್ತೈತಿ ಅಂತ. ನಾನು ಫಸ್ಟ್ ಟೈಮ್ ಟ್ರೈ ಮಾಡತ್ತೇನಿವಲ್ಲ, ಸೊ ನೋಡೋಣ ಅಂತ. ನನ್ನ ಲೆಹಂಗಾ ಏನೈತಿ ನಾವು ಅವತ್ ಏನ್ ಎಂಗೇಜ್ಮೆಂಟ್ ಐತಲ್ಲ ಅವತ್ತೇ ಡಿಸ್ಕ್ಲೋಸ್ ಮಾಡ್ತೇನೆ, ಬಿಕಾಸ್ ಲೆಹಂಗಾ ಇಸ್ ಸೋ ಬ್ಯೂಟಿಫುಲ್ ಅಂಡ್ ಮಸ್ತ್ ಐತಿ. ಇಲ್ಲಿ ಚಶ್ಮಾ ಹಾಕೊಂಡಿದ್ದಕ್ಕೆ ಹೆಂಗೆ ನೋಡತ್ತಾರ ಜನ. ಸೊ ಅದು ಬ್ಲೌಸ್ ಏನು ರೆಡಿಮೇಡ್ ಬ್ಲೌಸ್ ತೊಗೊಂಡು ಹೋಗಿ ಅದು ಆಲ್ಟ್ರೇಷನ್ ಮಾಡಿಸ್ಬೇಕಂತೆಲ್ಲ ಭಾಳ ಹೊಲಸಾಗೈತದ. ನನಗೆ ಏನಂತಾರೆ ಲೈಕ್ ಚೆಸ್ಟ್ ಪಾರ್ಟ್ ಕಡೆ ಏನು ಫಿಟ್ಟಿಂಗಾಗಿ ಕುಂದ್ರಾತಿಲ್ಲ. ಸೊ ಚೇಂಜ್ ಮಾಡಿ ಐ ಥಿಂಕ್ ಮಟೀರಿಯಲ್ ತೊಗೊಂಡು ಹೊಲಿಸ್ತೇನೆ, ಬಿಕಾಸ್ ಸ್ವಲ್ಪ ಚಲೋ ಅನ್ಸಾತಿಲ್ಲ. ಸೊ ಅದ ಶಾಪಿಗೆ ಬಂದೇವಿ ಹೀರಾ ಕಟ್ ಪೀಸಿಗೆ. ಆ್ಯಂಡ್ ಕ್ಯಾನ್ ಸ್ಕರ್ಟ್ ತರಿಸಿದ್ವು, ಅದು ಭಯಂಕರ ಏನಂತಾರಲ್ಲ ಸೈಜ್ ದೊಡ್ಡದಾಗ್ಬಿಟ್ಟೈತಿ. ಆ್ಯಂಡ್ ಅದು ಕುಂದ್ರಾತೆ ಇಲ್ಲ, ಲೈಕ್ ಅದು ಲೆಹಂಗಾ ಬಿದ್ದ ಕೂಡೇನ ಲೈಕ್ ಅದು ಫುಲ್ ಒಳಗೆ ಏನಂತಾರಲ್ಲ ಅದು ವಯರ್ ಇರ್ತೈತಲ್ಲ ಅದೆಲ್ಲ ಚಪ್ಪಟಾಗತೈತಿ. ಸೊ ಅದು 2 ಹುಡುಕ್ಬೇಕು. ಸೊ ಬಂದೇವಿ. ಆ್ಯಕ್ಚುಲಿ ಡೀಪ್ ಪರ್ಪಲ್ ಏನೈತಿ ಅದು ಕಟ್ ಪೀಸ್ ನಾಗ ಕಾಟನ್ ಮಟೀರಿಯಲ್ ಲೈಕ್ ಪಿಂಕಿಶ್ ಇದು ಸಿಕ್ತ. ಇದನ್ನ ಹೋಗಿ ಸ್ಟಿಚ್ ಮಾಡ್ಸೋಣ ಅಂತ. ನಾ ಭಾಳ ವರ್ಷದಿಂದ ಒಬ್ರು ಆಂಟಿ ಕಡೆ ಸ್ಟಿಚ್ ಮಾಡಿಸ್ತೇನೆ, ಅವ್ರ ಕಡೆನೂ ಹೋಗಿ ಸ್ಟಿಚ್ ಮಾಡ್ಸೋಣ. ಸೊ ಅದಕ್ಕೆ ಲೈನಿಂಗ್ ಮಟೀರಿಯಲ್ ತೊಗೊಂಡು ಹೊಂಟೇನಿ. ಆಂಟಿಗೆ ಹೇಳೇನಿ ಲೈಕ್ ಒಂದೇ ದಿನ ಕೊಡ್ಬೇಕು, ಅವ್ರೆ ಎವ್ರಿ ಟೈಮ್ ಕೊಡ್ತಾರ. ಸೊ ನಾನು ಲಾಸ್ಟ್ ಟೈಮ್ ಏನು ಅಳತೆ ಬ್ಲೌಸ್ ಐತಲ್ಲ ಅಂತ ತೊಗೊಂಡು ಕೊಡ್ತೇನೆ. ಸೊ ಐ ಆಮ್ ಫೈನಲಿ ಡನ್. ಇದು ಒಂದು ಶಾಪಿಂಗ್ ಆತಂದ್ರೆ ನಂದೆಲ್ಲ ಮುಗೀತ. ಔಟ್ಫಿಟ್ಸ್ ಹೋಪ್ ಸೊ
ಗೈಸ್, ಇವತ್ತು ನೆಕ್ಸ್ಟ್ ಡೇ. ನಮ್ಮ ಅಕ್ಕ, ನಮ್ಮ ಭಾವ ಎಲ್ಲರೂ ಬರತ್ತಾರ ಇವತ್ತು. ಸೊ ಆ ಫ್ಯಾಮಿಲಿಗೂ ಇಂಟ್ರೊಡ್ಯೂಸ್ ಮಾಡ್ಕೊಡುತ್ತೇನೆ ಅಂತ ನಿಮಗೆ. ಬಟ್ ಲೈಕ್ ನೆನ್ನೆ ಏನಾಗಿತ್ತು ಅಂದ್ರೆ ಆಕ್ಚುಲಿ ಲೈಕ್ ಡೆಕೋರೇಷನ್ ಆಗಲಿ, ಆಮೇಲೆ ಅದು ಸಾಮಾನು ತೊಗೊಂಡಿಲ್ಲ, ಇದು ಸಾಮಾನು ಸ್ವೀಟ್ಸಿಗೆ ಆರ್ಡರ್ ಕೊಟ್ಟಿಲ್ಲ ಅಂತ ಫುಲ್ ಎಲ್ಲ ಟೆನ್ಸ್ ಆಗಿಬಿಟ್ಟಿದ್ವಿ. ಸೊ ಮನಿನಾಗ ಒಂದು ಸ್ವಲ್ಪ ಕಿರಿಕಿರಿ ಇರ್ತೈತಿ ಫಂಕ್ಷನ್ ಟೈಮ್ನಾಗ. ನಂಗೆ ಅದು ಅನ್ಸತ್ತಿದ್ದೇನೆ ಫುಲ್ ಲೋ ಆಗಿದೆ. ಓಕೆ, ನಾ ಏನೂ ಮಾತಾಡಿಲ್ಲ. ಐ ಆಮ್ ಜಸ್ಟ್ ಲೈಕ್ ದಿಸ್ ಈವ್ನಿಂಗ್ ಇಂತರ ಲೈಕ್ ನೈಟ್ ಮಟನು ನಾ ಏನೂ ಮಾತಾಡ್ಸಿಲ್ಲ. ಬಿಕಾಸ್ ಒಂದು ತಿಂಗಳಾಯ್ತು ಆಲ್ಮೋಸ್ಟ್ ಎಲ್ಲಾನು ಇವೆಂಟ್ ಬಗ್ಗೆನೇ. ದೇರ್ ಈಸ್ ನಥಿಂಗ್ ಅಬೌಟ್ ಮೀ ಆರ್ ಹೌ ಐ ಆಮ್ ಫೀಲಿಂಗ್ ಆರ್ ಐ ಆಮ್ ಮಿಸ್ಸಿಂಗ್ ಅತ್ತೋಲ್ ಫಾರ್ ಶೋರ್. ಆ್ಯಂಡ್ ನಮ್ದಲ್ಲಿ ಭಾಳ ನಮ್ಮ ಮೇಲೆ ಫೋಕಸ್ಡ್, ವಿ ಆರ್ ಟುಗೆದರ್ ಆಲ್ ದ ಟೈಮ್, ಆ ಟೈಪ್ ಲೈಫ್ ಸ್ಟೈಲ್ ಇರ್ತೈತಿ. ಇಲ್ಲಿ ಬಂದ ಕೂಡ ದೇರ್ ಲಾಟ್ ಆಫ್ ಪೀಪಲ್ ಇನ್ ಅವರ್ ಲೈಫ್ ಆ್ಯಂಡ್ ಇಟ್ಸ್ ವೆರಿ ಡಿಫ್ರೆಂಟ್. ಆ್ಯಂಡ್ ಸಮ್ಟೈಮ್ಸ್ ಯು ಹ್ಯಾವ್ ಟು ಇಗ್ನೋರ್ ಹೌ ಯು ಫೀಲ್ ಬಿಕಾಸ್ ಭಾಳ ಕೆಲಸ ಇರ್ತೈತಿ ಆ್ಯಂಡ್ ಎಲ್ಲರೂ ಇರ್ತಾರೆ ಅರೌಂಡ್ ಆ್ಯಂಡ್ ಯು ಜಸ್ಟ್ ಫರ್ಗೆಟ್ ವಾಟ್ ಯುವರ್ ಫೀಲಿಂಗ್ ಆರ್ ಇಟ್ ಜಸ್ಟ್ ಕಮ್ಸ್ ಅಪ್ ಆಫ್ಟರ್ ಸಮ್ ಟೈಮ್. ಹೀಗೆಲ್ಲ ಆಗ್ತೈತಿ. ನಾ ಹೇಳತ್ತಿದ್ದೆ ಏನು ಸೆನ್ಸ್ ಆಗತ್ತಿಲ್ಲ, ಬಟ್ ಹಂಗೆ ಆಗ್ತೈತಿ. ಒಂದು ಸ್ವಲ್ಪ ಎನರ್ಜಿ ಲೋ ಆಗಿತ್ತು. ಬಟ್ ಈಗ ಈವನ್ ಅತುಲ್ ಇಸ್ ವೆರಿ ಟೆನ್ಸ್. ಸೊ ಹಿ ಕಾಲ್ಡ್ ಮೀ ಅಪ್ ಆ್ಯಂಡ್ ಟೋಲ್ಡ್ ಲೈಕ್ ನಿಂದು ನಂಗೆ ಸೆಟ್ ನನ್ನ ಮೇಲೆ ತೆಗಿಯೋಕೆ ಹೋಗ್ಬೇಡ. ಆ್ಯಂಡ್ ಐ ಆಮ್ ಲೈಕ್ ಐ ಹ್ಯಾವ್ ನೋ ಬಡಿ ಟು ಟೇಕ್ ದಿಸ್ ಔಟ್ ಆನ್. ಲೈಕ್ ನಮ್ಮ ಮಮ್ಮಿಗೂ ಹೇಳೋಕ್ಕಾಗಿಲ್ಲ, ಅವ್ರು ಬೇಜಾರು ಮಾಡ್ಕೋತಾರೆ. ಲೈಕ್ ನಂಗೆ ಸಿಟ್ಟು ಬರತೈತಿ, ನಾ ಯಾರು ಮೇಲೆ ತೆಗಿಲಿ ಅಂತ ಹಂಗಾಗಿತ್ತು. ಬಟ್ ಟುಡೇ ಐಮ್ ಲೈಕ್ ಫೀಲಿಂಗ್ ಕಾಲ್. ಐ ಸ್ಪೋಕ್ ಟು ಹಿಸ್ ಮಾಮ್ ಆ್ಯಂಡ್ ಅವ್ರ ಮಮ್ಮಿ ಹೇಳಿದ್ರು ಸ್ವಲ್ಪ ಟೆನ್ಸ್ ಆಗಿದ್ದ ಅಂತ. ಅವೇನು ಉಳಿದಿಲ್ಲ ನಂಗೆ. ಓಕೆ, ನಂಗೇನು ಉಳಿದ. ನಾನು ಏನು ರಾತಂದ್ರೆ ಕಾಲ್ ಮಾಡಿ ಹಂಗಾತ ಹಿಂಗಾತಂತೆಲ್ಲ ಹೇಳ್ತೀನಿ. ಸೊ ಸ್ವಲ್ಪ ಇವತ್ತು ಕಾಮ್ ಡೌನ್ ಆಗ್ತೇನೆ, ನೀಲ್ಸ್ ಮಾಡಿಸ್ಕೊಂಬೋಣ. ಆ್ಯಂಡ್ ಎವ್ರಿಬಡಿ ಈಸ್ ಬಿಟ್ ಕಫಿಂಗ್ ಲೈಕ್ ಚಳಿ ಕೆಮ್ಮಾತಾರ, ಅವ್ರ ಫ್ಯಾಮಿಲಿನಾಗ ಸ್ವಲ್ಪ ಕೆಮ್ಮಾತಾರಂತ. ಸೊ ದ ಬಿಗ್ ಡೇ ಇಸ್ ಹಿಯರ್ ಆ್ಯಂಡ್ ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಫುಲ್ ಡೇ ವ್ಲಾಗ್ ಮಾಡಿ ತೋರಿಸ್ತೀನಿ. ಭಾಳ ಚಿಲ್ ಇರ್ತೈತೆ. ಓಕೆ, ನಾ ಏನು ಕಾಂಟೆಂಟ್ ಅಂತ ಮಾಡೋಂಗಿಲ್ಲ. ಲೈಕ್ ಐ ಹ್ಯಾವ್ ಟು ಜಸ್ಟ್ ಶೋ ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್ ಹಿಯರ್. ನಮ್ಮ ಅಕ್ಕ ಭಾವ ಅವರು ಬರ್ತಾರೆ. ನಾನು ಫಸ್ಟ್ ಟೈಮ್ ನೋಡ್ತೀರ ಅನ್ಕೋತೀನಿ ಈ ಬ್ಲಾಗ್ನಾಗ. ಅವ್ರಿಗೆಲ್ಲರಿಗೂ ತೋರಿಸ್ತೇನಂತ ನಾನು ಅವ್ರ ಮಕ್ಳು ಏನಿದಾರಲ್ಲ, ನೀಲು ಪ್ರಣಿ ನಂದು ಮಕ್ಕಳ ಮಕ್ಕಳು ಅವರೆಲ್ಲರೂ ದೊಡ್ಡವರಾಗ್ಬಿಟ್ಟಾರೆ. ಈಗ ಐ ಆಮ್ ಸೀಯಿಂಗ್ ದೆಮ್ ಆಫ್ಟರ್ 1.5 years ಆ್ಯಂಡ್ ದೇ ಹ್ಯಾವ್ ಗ್ರೋನ್ ಅಪ್ ಸೋ ಮಚ್. ಒಬ್ಬರು 9th ಸ್ಟ್ಯಾಂಡರ್ಡ್ ಇದ್ದಾನೆ, ಒಬ್ಬನು 4th ಸ್ಟ್ಯಾಂಡರ್ಡ್ ಇದ್ದಾನೆ. ಸೊ ನಾಳೆಂತ್ರ ಎಲ್ಲ ಇವೆಂಟ್ಸ್ ಸ್ಟಾರ್ಟ್ ಆಗ್ತಾವೆ. ಸ್ವಲ್ಪ ಬಾಡಿ ಪ್ರೆಪ್ ಮಾಡೋಣಂತ ನಾ ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡಿಸ್ಕೊಂಡೆ, ಡಿಟ್ಯಾನ್ ಮಾಸ್ಕ್ ಹಚ್ಕೊಂಡಿದ್ದೆ. ಬಿಕಾಸ್ ಕಾಲು ಕೈಯೆಲ್ಲ ಭಾಳ ಟ್ಯಾನ್ ಆಗಿಬಿಟ್ಟೈತಿ, ಫುಟ್ ಭಾಳ ಡ್ರೈಯೂ ಆಗೈತಿ. ಆ್ಯಂಡ್ ಬ್ಯಾಕ್ ಏನೈತಲ್ಲ ನಂಗೆ ಭಾಳ ಹೇರ್ ಐತಿ. ಸೊ ಲೆಹೆಂಗಾ ಬ್ಲೌಸ್ ಎಲ್ಲ ಹಾಕಕ್ಕೆ ಚಂದ ಕಾಣಲಿ ಅಂತ ವ್ಯಾಕ್ಸಿಂಗ್ ಮಾಡಿಸ್ಕೊಂಡೆ. ಸೊ ರಿಂಗ್ ಹಾಕಬೇಕಾದ್ರೆ ಕೈ ಚಂದ ಅನಿಸ್ಬೇಕಂತ ನಂಗೆ ಸಿಂಪಲ್ ಆಗಿ ಎಕ್ಸ್ಟೆನ್ಷನ್ಸ್ ಮಾಡಿಸ್ಕೊಳೋದಿತ್ತು ನೀಲ್ಸ್. ಸೊ ಅದಕ್ಕೆ ನಾನು ನ್ಯೂಡ್ ಪಿಂಕ್ ವಿತ್ ಸಿಲ್ವರ್ ಡೀಟೇಲಿಂಗ್ ಇದ್ದಿದ್ದು ಮಾಡಿಸ್ಕೊಂಡೆ. ಓ ಮೈ ಗಾಡ್, ಇಟ್ಸ್ ಲುಕಿಂಗ್ ಸೋ ಬ್ಯೂಟಿಫುಲ್ ಆ್ಯಂಡ್ ನೈಸ್. ಸೊ ಅವ್ರು ಪೇಷಂಟಾಗಿ ಅರೌಂಡ್ 45 minutes ತೊಗೊಂಡು ಮಸ್ತಂಗೆ ನೀಲ್ಸ್ ಮಾಡಿಕೊಟ್ರು. ನೀವು ನೋಡ್ಬೋದು, ಇಟ್ಸ್ ಲುಕಿಂಗ್ ಬ್ಯೂಟಿಫುಲ್. ಸೊ ನೆಕ್ಸ್ಟ್ ನಂಗೆ ಹೇರ್ ಮಸಾಜ್ ಬೇಕಾಗಿತ್ತು, ಸ್ವಲ್ಪ ರಿಲ್ಯಾಕ್ಸೇಷನಿಗೆ. ಸೊ ಆಯಿಲ್ ಹಚ್ಕೊಂಡೆ, ಹೇರ್ ಶೋಲ್ಡರ್ ಮತ್ತು ಬ್ಯಾಕ್ ಮಸಾಜ್ ಮಾಡಿಸ್ಕೊಂಡೆ. ಆಮೇಲೆ ಫುಲ್ ಕ್ಲೀನಪ್ ಎಲ್ಲ ಐತಿ. ನಂದೆಲ್ಲ ಆತ. ನೀನೇನು ಮಾಡಿಸ್ಕೊಳತಿ? ನಾ 10 ವರ್ಷ ಹಂಗಾಗ್ಬಿಟ್ಟು. ಅನ್ಸತ್ತಿಲ್ಲ, ನಾರ್ಮಲ್ ಅನ್ಸತೈತಿ. ಇದೆಲ್ಲ ತೋರ್ಸಿ ನೋಡ್ತೀನಿ. ಮಮ್ಮಿ ನೀಲ್ಸ್ ಮಾಡಿಸ್ಕೊಂಡಿದ್ದು ಊಟ ಮಾಡ್ಸತ್ತಾರ. ಇಂಜಿನಿಯರಿಂಗ್ ಹೋಗ್ಬೇಕಾರೆ ಅಂದ್ರೆ ಇಂಜಿನಿಯರಿಂಗ್ ಮಟ್ಟ ಮರಿನಾಗ ಇರೋ ಮಟ್ಟ ಬೆಳಗ್ಗೆ ನಮ್ಮ ಮಮ್ಮಿನ ಬ್ರೇಕ್ಫಾಸ್ಟ್ ಮಾಡಿಸಿದ್ರು. ನಾ ರೆಡಿ ಆಗ್ತಿದ್ದೆ ಇಲ್ಲಿ ಮಿರರ್ ಮುಂದೆ, ಇಲ್ಲಿ ಊಟ ಮಾಡಿಸ್ತಿದ್ರೆ. ಈ ಸತಿ ಬಂದಾಗ ನಾ ಮಾಡಿಸ್ಕೊಂಡಿಲ್ಲ ಅನ್ಕೋತಾನೆ. ದೊಡ್ಡ ದೊಡ್ಡ ತುತ್ತಿಡು ಚಿಕನ್ ಸಾರು ಐತಿ, ಬದ್ನಿಕಾಯಿ ಪಲ್ಯ, ಈರುಳ್ಳಿ, ನಿಂಬೆಹಣ್ಣು ಹಾಕೊಂಬಂದಾರ. ಮಸ್ತ್ ಕಾಣತ್ತಾರ ನಮ್ಮ ಮಮ್ಮಿ. ಗಿಚ್ಚಗತ್ ಲುಕ್. ಈಗ ಹುಡುಗಿದ ಮಗಳ ಅಂತ ಅನ್ನಿಸ್ಬೇಕಲ್ಲ ನೀ. ಫುಲ್ ಇಬ್ರು ಗ್ರೂಮ್ಡ್ ಆಗಿ ಹಿಂಗ ಲೈಕ್ ಸ್ಪಾಟ್ ಮಾಡ್ಬೇಕಲ್ಲೇ ಜನ ಇದ್ದಲ್ಲಿ. ಓ ಗರ್ಲ್ಸ್ ಇನ್ ಮಗಳೇ ಅಂತ, ಹುಡುಗಿದ ಅಮ್ಮ ಇಲ್ಲೇ ಇದಾರ ಅಂತ. ಸೊ ಹಿಂಗ ಬಿಡ್ಬೇಕಂತ ಪ್ಲಾನ್ ಮಾಡಾರೆ. ಬೇಕಿದ್ರೆ ಹಿಂಗ ಒಂಚೂರು ಕ್ಲಿಪ್ ಹಾಕೊಂಡು ನಡೀತೈತಿ. ಹಿಂಗ ಇಷ್ಟ ಅದಕ್ಕೆ ಸೇಲ್ ಸಾರಿ ಮೇಲೆ ಚಂದ ಅನ್ಸುತ್ತೆ. ಹಾಯ್
ಟ್ಯೂಷನ್ ಹೋಗಿಲ್ಲ ಇಲ್ಲ ದೊಡ್ಡನಾಗ್ ಬಿಟ್ಟಿಯಲ್ಲ ವೇಟ್ ಮಾಡತ್ತ ಬ್ಲಾಗ್ನಾಗ ಎಲ್ಲಾರು ಹೇಳ್ತಾರೆ ನಿಮ್ಮ ಅಕ್ಕ ತೋರ್ಸೇ ಇಲ್ಲಲ್ಲ ನಿಮ್ಮ ಅಕ್ಕ ತೋರ್ಸೇ ಇಲ್ಲ ಅಂತ ತೋರ್ಸಾತ ಇದ್ವಿ ಹೇಳ್ತೀನಿ ಬಗ್ಗೆ ಒಂದ್ ಸ್ವಲ್ಪ ಎಲ್ಲಾರು ಹೇಳ್ತಾರೆ ನಿಮ್ಮ ಅಕ್ಕಾಗ ನೋಡಿಲ್ಲ ಅಂತ ಸೊ ಇಂಟ್ರೊಡ್ಯೂಸ್ ಮಾಡ್ಸದನಿ ನಮ್ಮ ಅಕ್ಕ ಐಕಿ ಸೊ ಮದ್ವಿಗೆ ಇವ್ರೆ ಎಲ್ಲ ಕೊಂಚ ನಿಂತು ಮಾಡಾತಾರೆ ಸೊ ಬಂದಾಳೆ ಸೊ ಹೇಳಿ ನನ್ನ ಆಡಿಯನ್ಸ್ ಒಂದ್ ಸ್ವಲ್ಪ ಮಾತಾಡ್ಸ್ಕೊಡ್ತೀನಿ ಹಾಯ್ ಎವ್ರಿಬಡಿ ನಾನು ಸೌಮ್ಯನ ಅಕ್ಕ ನನ್ನ ಹೆಸರು ನೀತಾ ನಾನು ಹೈದರಾಬಾದ್ ಒಳಗೆ ಇರ್ತೀನಿ ನನಗಿಬ್ರು ಮಕ್ಳಿದಾರ ಆಮೇಲೆ ನಾನು ಫಿಟ್ನೆಸ್ ಯೋಗ ಟೀಚರ್ ಸೊ ಕ್ಲಾಸಸ್ ತಗೋತೀನಿ ಥ್ಯಾಂಕ್ ಯು ಎವ್ರಿಬಡಿ ಫಾರ್ ವಾಚಿಂಗ್ ಸೌಮ್ಯಾಸ್ ವಿಡಿಯೋ ಆ್ಯಂಡ್ ಲೈಕಿಂಗ್ ಹರ್ ಆ್ಯಂಡ್ ಸಪೋರ್ಟಿಂಗ್ ಹರ್ ಥ್ಯಾಂಕ್ ಯು ಸೋ ಮಚ್ ನೀತಾ ಸ್ವಲ್ಪ ಕಾನ್ಶಿಯಸ್ ಆಗ್ತಾಳೆ ಕ್ಯಾಮ್ರಾ ಆನ್ ಮಾಡಿ ಇವ ನಮ್ಮ ಅಕ್ಕನ ಮಗ ಮೈ ಫಸ್ಟ್ ಲೈಕ್ ನಾ 7th ಸ್ಟ್ಯಾಂಡರ್ಡ್ ಇದ್ದಾಗ ಆಗನ್ ಸೊ ಹಿ ಇಸ್ ಲೈಕ್ ನಾವು 9th ಸ್ಟ್ಯಾಂಡರ್ಡ್ ಸೇ ಹಾಯ್ ಈಗ ನಾನು ಹಾಯ್ ನನ್ನ ಬಗ್ಗೆ ಏನಿಲ್ಲ ಅಷ್ಟೇನಿಲ್ಲ ನನ್ನ ಬಗ್ಗೆ ಫಸ್ಟ್ ಟೈಮ್ 5th ಕ್ಲಾಸ್ 6th ಕ್ಲಾಸ್ ಬಂದಿದ್ದೆ ಅಂದ್ರೆ ಎವ್ರಿ ಇಯರ್ ಒನ್ ಟೈಮ್ ಸಮ್ಮರ್ ಹಾಲಿಡೇಸ್ ಬರ್ತಿದ್ವಿ 2016 ಸ್ಟಾರ್ಟ್ ಮಾಡಿದ್ವಿ 2016 ಎವ್ರಿ ಟೈಮ್ ಸಮ್ಮರ್ ಹಾಲಿಡೇಸ್ದಾಗೆ 1 ವೀಕ್ ಇಲ್ಲಿ ಬಂದು ಇದು ಹೋಗ್ತಿದ್ವಿ 2016 2017 2018 3 ಇಯರ್ಸ್ ಇದ್ವಿ ಅದ್ರಾಗೆ 2016 2017 ಇದ್ರ ಸೊಮ್ಯಾಚಿಕ್ ಇದ್ಲು ಮಾತಾಡ್ವಿ ಯೂನೋ ಕಾರ್ಡ್ ಆಡ್ತಿದ್ವಿ ಒಂದು ಟೈಮ್ದಾಗ ಅದಾದ್ಮೇಲೆ 2018 ಐ ಥಿಂಕ್ ಜರ್ಮನಿಗೆ ಹೋದ್ಲು ಇಲ್ಲ 2020 ಬಟ್ ಬಂದಿದ್ರು 2019 ಒಂದು 2021 ಬರ್ಲಿಲ್ಲ 3 ಇಯರ್ಸ್ ಕೋವಿಡ್ ಇತ್ತಂತೆ ಈಗ 2022 ಬಂದ್ವಾ ಬರ್ಲಿಲ್ಲ ಅಂತಿದ್ದೆ ಬರ್ಲಿಲ್ಲ ಸೀದಾ 2023 ಬಂದೀವಿ ಆ್ಯಂಡ್ ವಂಡರ್ಫುಲ್ ಯಾ ಸೊ ಅವನು ಸಣ್ಣವನಿದ್ದ ಒಮ್ಮಿಗ್ಲೇ ಹಿಂಗೆ ಮೆಚಾರಿಟಿ ಬಂದಾಗ ನೋಡಾತಾನೆ ಸೊ ಇನ್ನೊಬ್ಬನಿದ್ದಾನೆ ಇವನು ಫಸ್ಟ್ ನಮ್ಮ ಅಕ್ಕನ ಮಗ ಆ್ಯಂಡ್ ಇನ್ನೊಬ್ಬನು ಸಣ್ಣ ಬಾಲೆ ನೀಲು ಬಾ ಇಲ್ಲಿ ಜಲ್ದಿ ಬಾ ಫಾಸ್ಟ್ ಬರ್ಬೇಕ ಅವ್ನು ದೊಡ್ಡವನ್ ಪ್ರಣೀತ್ ಇವ ಸಣ್ಣವ ಪ್ರಣೀಲ್ Hi everybody, my name is Anil. Today I'm gonna tell about me. I'm from JHPS class 4 section E. Hyderabad. I live in Hyderabad. I came to meet my mom Chikki today. Kissing ಕೊಡೋದು ಎಕ್ಸಾಮ್ ಬಯಾಟ್ ಮಾಡ್ಕೊಂಡ್ ಬಂದ ನನ್ಕಿಂತ ಎತ್ತರ ಆಗ್ಬಿಟ್ಟಾರ ಅವ್ರ ನಿನ್ ಹೇರ್ ಕಟ್ ತೋರಿಸ್ ಎಲ್ಲಿ ಮಾಡ್ಸ್ಕೊಂಡ್ ಬಂದಿ ಪಾರ್ಲರಿಗೆ ಹೋಗಿದ್ರು ಅಂಕಲ್ ಕಡೆ ಹೋಗಿದ್ರು ಹೇರ್ ಕಟ್ ನಾನು ಮಮ್ಮಿ ಕುಂತಿದ್ವಿ ಎಲ್ಲ ಪ್ರಿಪರೇಷನ್ ಆತ ಅತುಲವರು ಬಿಡಾತಾರಂತ 12 ಗಂಟೆಗೆ ಅತುಲ್ಲು ನಾಳೆ ಬೆಳಗ್ಗೆ 7 ಗಂಟೆಗೆ ಬಿಡಾತಾರಂತ ಸೊ ಎವ್ರಿಥಿಂಗ್ ಇಸ್ ಸೆಟ್ ನಮ್ಮ ಅಕ್ಕ ಎಲ್ಲ ಬಂದಿದ್ದಾತ ಮೀ ಮನ್ ಮಾಮ್ ಆರ್ ಜಸ್ಟ್ ಸಿಟಿಂಗ್ ಇನ್ ಚಿಲ್ಲಿಂಗ್ ಸೊ ಇನ್ನೊಂದು ಮಷ್ಕಿರಿ ಸಿಚುವೇಶನ್ ಆಗೈತಿ ಅದ ನಾಸಿಕ್ ಡೋಲ್ ಹೇಳಿದ್ವಿ ನಾವು 28ನೇ ತಾರೀಕಿಗೆ ಸೊ ಹೇಳಮ್ಮ ಅದ್ರ ರೊಕ್ಕದೇನಾಗೈತಿ ಡೋಲಿಗೆ ಸೌಮ್ಯ ಫೋನ್ ನಂಬರ್ ಕೊಡೋದ್ಲು ಕೊಟ್ಟಿದ್ದೆ ಸೌಮ್ಯ ಫೋನ್ ಮಾಡಿ ಹೇಳ ಅವ್ನು ಏನು ಮಾಡಾನೆ ಈಗ ಸೌಮ್ಯ ನೋಡಿ 15,000 ರೂಪಾಯಿ ಕೇಳೋಣ ಈಕಿ 8,000 ರೂಪಾಯಿ ಅಂತ ಹೇಳ್ಬಿಟ್ಟಾಳೆ ಮತ್ತೆ 15,000 ರೂಪಾಯಿ ಪಾಪ 7,000 ರೂಪಾಯಿ ಕಮ್ಮಿ ಮಾಡ 2,000 ರೂಪಾಯಿ ಅಂತಂದೆ ಧಾರವಾಡ ಮಂದಿ ಹಂಗೆ ಇಲ್ಲ ಆಮೇಲೆ ನಾನು ಆಫೀಸಿಗೆ ಹೋಗಿದ್ದೆ ಫೋನ್ ಮಾಡ್ದ ಅವ್ನು ನನಗೆ ಇಲ್ಲ ಮೇಡಮ್ 8,000 ರೂಪಾಯಿಗೆ ಒಪ್ಕೊಂಡ್ರಿ ಮೇಡಮ್ ಅಂತ ಏನೋ ತಿಳಿದಿತ್ತು ಇಲ್ಲ ನಿನ್ಗೆ 8,000 ರೂಪಾಯಿಗೆ ಓಕೆ ಏನು ಕೊಡೋಳು ನಾನು ರೊಕ್ಕ ಕೊಡೋಳು 5,000 ರೂಪಾಯಿ 6,000 ರೂಪಾಯಿ ಮಾಡಿದ್ರೆ ಮಾಡು ಇದ್ರೆ ಬಿಡು ನಾನು ಹುಬ್ಳಿಯವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ನಿಂದೆ ಹ್ಞೂ ರೀ ಮೇಡಮ್ 6,000 ರೂಪಾಯಿ ಕೊಟ್ಬಿಟ್ರು ಹ್ಞೂ ಅಂದ್ಬಿಟ್ಟ 5 ಜನಕ್ಕೆ 4 ಜನಕ್ಕೆ ಕರ್ಕೊಂಬರ್ತೀನಿ 4 ಜನ ಇಲ್ಲಪ್ಪ 5 ಜನಕ್ಕೆ ಕರ್ಕೊಂಬರ್ಬೇಕು ನೋಡಿ ನೀನು ಆಮೇಲೆ ಸೊಮ್ಮೆನೋ ವೀಡಿಯೋ ಮಾಡ್ತಾಳೆ ನಿಂದೆಲ್ಲ ಬರ್ತಿತ್ತು ವೀಡಿಯೋ ಒಳಗೆ ಅಂತೇಳೀನಿ ಬರ್ತೀನಿ ರೀ ಮೇಡಮ್ ಅಂತ 6,000 ರೂಪಾಯಿ ಒಪ್ಸೀನಿ ಹೆಂಗ್ ಡಬ್ಬ ಹಾಕ್ತಾರಲ್ಲಪ್ಪ ರೊಕ್ಕ ನೋಡಿದ ಕೂಡ ನಾನು ಹೇಳಿದ್ ಕೂಡ ನಾನು ನೋಡಿದ ಕೂಡ ಒಂದ್ 200 ರೂಪಾಯಿ ಜಾಸ್ತಿನೇ ಹೇಳ್ತಾರ ಆ ಬ್ಲೌಸ್ ಹೊಲ್ಸಕ್ ಹೋಗಿದೆ ಅಲ್ಲ 600 ರೂಪಾಯಿ ತೊಗೊಂಡಕ್ಕೆ ಬ್ಲೌಸಿಗೆ ಏನಕ್ಕೆ ತೋಳ ಇಲ್ಲ ಏನಿಲ್ಲ ತೋಳಿಲ್ಲ ಏನಿಲ್ಲ ಮತ್ತೆ ಅದಕ್ಕೆ ನಾ ಯಾರಿಗಾರ ಮಂದಿಗೆ ಹೇಳ್ಕೊಂಡು ಮನ್ಸಿ ಅಷ್ಟು ಕೊಟ್ಟಿ ಅಂದ್ಕೊಳ್ಳ ನಾ ಅಷ್ಟು ಅನ್ನೋದೆಲ್ಲ ಪ್ರೈಸಿಗೆ ನಾ ಕೊಟ್ಟೆನೆ ಅಂದ್ಕೊಳ್ಳಿ ಅವ್ರು ಅಷ್ಟು ಕೊಟ್ಟಿ ಅನ್ನತ್ತಾರ ಸಿಚುವೇಶನ್ದಾಗ ಈಗ ಗೊತ್ತಾಗ್ತಿಲ್ಲ ಸೊಮ್ಮೆಗೆ ಇದ್ರದ್ದು ಅಲ್ಲಿದು ಇಲ್ಲಿದು ಲೆಕ್ಕ ನಾ ಲೆಕ್ಕ ಹಾಕ್ತೇನ ನನಗೆ ಗೊತ್ತಾಗತ್ತಿಲ್ಲ ನನಗೆ ಕಮ್ಮಿ ಅನಿಸುತ್ತೆ
ಪಾಪ ಅವ್ರು ಕಮ್ಮಿ ಚಾರ್ಜ್ ಮಾಡತ್ತಾರ ಜಾಸ್ತಿ ಕೊಟ್ಟು ಬರತ್ತಾರ ನಾನು ಹಂಗೆ ಇಲ್ಲೆಲ್ಲ ಹಂಗೆ ಭಾಳ ತಿಳಿದು ನೋಡ್ಬೇಕು ಬಿಸ್ನೆಸ್ ಮಾಡ್ಬೇಕು. ಅವ್ರು 15 ಅಂದ್ರೆ ಏನ್ ರೇಟ್ ಹೇಳಿದ್ರೆ ಒಂದ್ 70% ಇಳಿಸ್ಬಿಡ್ಬೇಕು ರೊಕ್ಕನ. ಆಮೇಲೆ ಎರ್ಸ್ಕೊಂತ ಹೋಗ್ಬೇಕು ಆಮೇಲೆ ಮಮ್ಮಿಗೆ ಅನ್ನಿಸ್ತಂತ ಅಯ್ಯೋ 5,000 ರೂಪಾಯಿ ಕೇಳ್ಬಿಡ್ಬೇಕಾಗಿತ್ತಲ್ಲ ನಾನು, ಅಯ್ಯೋ 6,000 ರೂಪಾಯಿ ಯಾಕೋ ಜಾಸ್ತಿ ಆಯ್ತು, ಹೋಗ್ಲಿ ಬಿಡು 1,000 ರೂಪಾಯಿ ಕೂಲಿ ಸಿಗ್ಲಿ ಅವನಿಗೆ. ಅವ್ನು ಹೂ ಅಂದ್ಬಿಟ್ನಲ್ಲ ಅದಕ್ಕೆ ನಾನು 5,000 ರೂಪಾಯಿ ಕೇಳ್ಬೇಕಾಗಿತ್ತು ಅನಿಸ್ತು. ಹೋಗ್ಲಿ ಬಿಡು ಕೇಳ್ಬಿಟ್ಟಿನಿ ಮತ್ತೇನು. ಅವ್ನು 4 ಜನ ಇಲ್ಲ ನಾನು 5 ಜನ ಕರ್ಕೊಂಬರ್ಬೇಕು ನೀನು ಅಂತ ಹೇಳ್ಬಿಟ್ಟಿನಿ ಬಾರ್ಸೋರ್ನ. ಸೊ ಮಗಳ ಎಂಗೇಜ್ಮೆಂಟಿಗೆಲ್ಲ ರೆಡಿ. ನಾಳೆ ನಮ್ಮ ಮಮ್ಮಿ ನಾನ್ ವೆಜ್ ಎಲ್ಲ ಆಯಿತು. ನಾಳೆ ಅಡುಗೆ ಮಾಡಿಸ್ಬೇಕು. ನಾನ್ ವೆಜ್ಜು ಸ್ವಲ್ಪ ಸಾಮಾನು ತರಬೇಕಾಯ್ತು. ಚಿಕನ್ನು ಅದಕ್ಕೆ ಹಾಕೋ ಸಾಮಾನುಗಳು ತಂದು ಇಟ್ಬಿಟ್ಟು ಒಲೆ ಅವನಿಗೆ ಅಡಿಗೆನಿಗೆಲ್ಲ ಜೋಡಿಸಿಟ್ಬಿಟ್ರೆ ಅವ್ನು ಅಡಿಗೆ ಮಾಡ್ತಾನೆ ನಾಳೆ. ಸೊ ಒಬ್ಬನಿಗೆ ಅಡಿಗೆಗೆ ಹೇಳೇವಿ, ನಾಳೆ ನಮ್ ನಾನ್ ವೆಜ್ ಊಟ ಇರ್ತದೆ. ನಾನು ಹೆಲ್ಪ್ ಮಾಡ್ತೀನಿ, ಗೊತ್ತಾಗಲ್ಲ ಅವನಿಗೆ. ಅದಕ್ಕೆ ನಮ್ಮ ಮಮ್ಮಿ ಅತ್ತುಲ್ ಬರ್ಬೇಕಾರೆ ಇಲ್ಲ ಅನ್ನತ್ತಾರ. ಅದನ್ನತ್ತಾನವ ನನಗೆ ಎದ್ರದ್ದು ಎಕ್ಸೈಟ್ಮೆಂಟ್ ಇಲ್ಲ, ನಿಮ್ಮ ಮಮ್ಮಿಗೆ ನೋಡ್ಬೇಕು ನಿನಗೆ ನೋಡ್ಬೇಕು ನಾನು, ಅದಕ್ಕೆ ಬರತ್ತೀನಿ ನಾನು ಎಂಗೇಜ್ಮೆಂಟ್ಗೆ ಅಂತ. ಸೊ ಅದಕ್ಕೆ ಸೊ ಎಲ್ಲ ಪ್ರಿಪೇರ್ ಆಗೈತಿ, ಊಟದ್ದೆಲ್ಲ ರೆಡಿ ಆತ. ನಾಳೆ ಅದೆಲ್ಲ ಫಂಕ್ಷನ್ ಬರ್ತಾರೆ, ನಾಳೆ ಎಲ್ಲರೂ ಬರಾಕು ಸ್ಟಾರ್ಟ್ ಮಾಡ್ತಾರೆ. ಸೊ ಇವತ್ತಿಂದ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದೈತಿ. ಮಸ್ತ್ ನಿದ್ದೆ ಆಗ್ಬೇಕು ಇವತ್ತು. ನಿದ್ದೆ ಮಾಡಿ ನಾಳೆ ರೆಡಿ ಸೆಟ್. ಇದು ಎಷ್ಟು 3 ತಿಂಗಳಿದ್ರೆ ನಾನು ಲೆಕ್ಕ ಹಾಕೋಂತ ಬಂದಿನ ದಿನ 2 ತಿಂಗಳೈತಿ, 1 ತಿಂಗಳು ಉಳ್ದೈತಿ, 30 ದಿನ ಉಳ್ದೈತಿ, 29 ಡೇಸ್ ಲೆಕ್ಕ ಹಾಕೋತರ ಬಂದೈತಿ. ಫೈನಲಿ ದ ಡೇ ಹ್ಯಾಸ್ ಕಮ್. ಸೊ ಲೈಕ್ ಏನಾರು ಫಂಕ್ಷನ್ಸ್ ಹಾಕೋಬೇಕಾದ್ರೆ ಸಣ್ಣ ಏನೇನಾರು ಬದರ್ತಾವೆ. ನನ್ನ ಫ್ರೆಂಡ್ಸು ಹೇಳಿ ತಿಳಿಸಿದ್ರಿ ಇವೆಲ್ಲ ಕಾಮನ್. ಎಲ್ಲರ ಮದುವೆನಾಗ ಒಬ್ಬೊಂದು ಜಡ್ಡಿಗೆ ಬೀಳ್ತಾನ, ಒಬ್ಬೊನಿಗೆ ಜಗಳ ಆಡ್ತಾನ, ಒಬ್ಬನಿಗೆ ಮನಸ್ಸಿರಂಗಿಲ್ಲ. ಬಟ್ ಏನಾರ ಆಗ್ತಿರ್ತಾವೆ. ಏನಾರಾಗಲಿ ನಾವೇನು ಮಾಡೋಣ ಅಂದ್ರೆ ಫಂಕ್ಷನ್ ಮಸ್ತ್ ಮಾಡೋಣ. ಇಟ್ ಶುಡ್ ಬಿ ಎ ಸೆಲೆಬ್ರೇಷನ್. ಸೊ ಇಷ್ಟೆಲ್ಲ ತಿಂಗಳದಿಂದ ಪ್ರಿಪ್ರೇಷನ್ ಮಾಡಿ ಇಷ್ಟು ಹೈಪ್ ಕೊಟ್ಟು ಸೊ ಎಕ್ಸೈಟೆಡ್ ಆಗಿ ಮಸ್ತ್ ಎಲ್ಲರೂ ರೆಡಿ ಆಗೇವಿ. ಸೊ ಮಾಡೋಣಂತ. ನಾಳೆದು ವ್ಲಾಗ್ ನಾನು ಹೊಸ ಸ್ಟಾರ್ಟ್ ಮಾಡ್ತೀನಿ. ಸೊ 2 ಡೇಸ್ ಎಂಗೇಜ್ಮೆಂಟಿನ 3 ವ್ಲಾಗ್ ಬರ್ತೈತಿ. ಒಂದು ಎಂಗೇಜ್ಮೆಂಟಿನ ಹಿಂದಿನ ದಿನದ್ದು ಅತುಲ್ ನಮ್ಮ ಮಮ್ಮಿಗೆ ಮೀಟ್ ಆಗೋದು, ಸೊ ಏನೇನು ಪ್ರಿಪ್ರೇಷನ್ ಆಗ್ತದೆ ಕಂಪ್ಲೀಟ್ಲಿ 1 ವ್ಲಾಗ್ ಬರ್ತೈತಿ. ಎಂಗೇಜ್ಮೆಂಟ್ ದಿನದ 2 ವ್ಲಾಗ್ ಬರ್ತೈತಿ. ಬೆಳಗ್ಗೆ ಹಣ್ಣು ಇಡೋದ್ರಿಂದ ಮಧ್ಯಾಹ್ನದಿಂದ ಸಂಜೆ ಮಠ. ಸೊ ದ್ಯಾಟ್ಸ್ ದ ಪ್ಲ್ಯಾನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವ್ಲಾಗ್. ನಮ್ಮ ಮಮ್ಮಿ ಭಾಳ ಖುಷಿ ಆಗಾರ. ಏನು ಮಸ್ತ್ ವ್ಯೂಸ್ ಬರತ್ತೈತೆ ನಮ್ಮ ಮಮ್ಮಿಗೆ. ಅದ ಖುಷಿ 20,000 ಆತ, 30,000, 50,000 ತಗೊಂಡಿರೋದಾಗ ಫುಲ್ ಖುಷಿ ಆಗ ಖುಷಿ ಪಡೋದು. ಸೊ ದಟ್ಸ್ ದ ಗುಡ್ ಥಿಂಗ್. ಸೊ ಹಿಂಗೆ ಸಪೋರ್ಟ್ ಮಾಡ್ಕೊತೀರಿ. ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೇನೆ ಅಂತ. ಐ ಲವ್ ಯು ಆಲ್. ಬಾಯ್.